ಅಂಬೇಡ್ಕರ್ ಉದ್ಯಾನವನದಲ್ಲಿಂದು ಕರ್ನಾಟಕ ದಲಿತ ಸಂಘರ್ಷಣಾ ಸಮಿತಿ ಅಂಬೇಡ್ಕರ್ ವಾದದ ವತಿಯಿಂದ 1927 ಮಾರ್ಚ್ 20ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಡ್ ಚವದಾರ್ ಕೆರೆಯಲ್ಲಿನ ನೀರು ಮುಟ್ಟುವ ಮೂಲಕ ಅಸ್ಪೃಶ್ಯತೆ ನಿವಾರಣೆಯ ಚಳುವಳಿ ಆರಂಭಿಸಿದ ನೆನಪಿಗೆ ಇಂದು ಶೋಷಿತರ ಸಂಘರ್ಷಣಾ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಹಾನಗರ ಪಾಲಿಕೆ ಆಯುಕ್ತರಾದ ಶುಭಾ ಬಿ, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ರಾಮನಗೌಡ ಕನ್ನೊಳ್ಳೆ, ಡಿ ಶ್ರೀಕಾಂತ್, ಮಲ್ಲೇಶ್ ಜೋಗಲೆ, ಬಾಬುರಾವ್ ಗಡ್ಕರಿ, ಆನಂದ್ ಸುಂದರಿ ಮನಿ, ಮಾಂತೇಶ್ ತಳವಾರ್ ಇನ್ನುಳಿದವರು ಉಪಸ್ಥಿತರಿದ್ದರು. ಇನ್ನು ವಿಚಾರವಾದಿ ಭೀಮಪುತ್ರ ಸಂತೋಷ್ ಅವರು ಎಲ್ಲದಕ್ಕಿಂತಲೂ ಮಾನವೀಯತೆ ದೊಡ್ಡದು, ಶೋಷಿತರ ಪರಿಸ್ಥಿತಿಯನ್ನು ಬದಲಾಯಿಸಲು ಶಿಕ್ಷಣವೇ ಮದ್ದು ಎನ್ನುವುದು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಸಾರಿದ್ದಾರೆ. ಶಿಕ್ಷಣ ಸಮಾನತೆಯವರ ಆಶಯವಾಗಿತ್ತು. ಸರ್ಕಾರ ಈಗ ಶಿಕ್ಷಣಕ್ಕೆ ಒತ್ತು ನೀಡುತ್ತಿದೆ. ಆದರೆ ಸುಶಿಕ್ಷಿತರೇ ಅಸ್ಪೃಶ್ಯತೆಯನ್ನು ಆಚರಿಸುವುದೇ ದುರ್ದೈವದ ಸಂಗತಿ. ಹಿಂದೆ ಅಸ್ಪೃಶ್ಯತೆ ಆಚರಣೆಯಲ್ಲಿತ್ತು, ಮನಸ್ಸಿನಲ್ಲಿರಲಿಲ್ಲ. ಈಗ ಮನಸ್ಸಿನಲ್ಲಿದೆ, ಆಚರಣೆಯಲ್ಲಿಲ್ಲ. ಇದು ದುರಂತ ಎಂದರು. ಸಂದರ್ಭ ಇದು. ಯಾಕಂದ್ರೆ ಎಲ್ಲದಕ್ಕಿಂತಲೂ ಮಾನವೀಯತೆ ದೊಡ್ಡದು, ಎಲ್ಲದಕ್ಕಿಂತಲೂ. ಸೊ ಹಾಗಾಗಿ ಪ್ರತಿಯೊಬ್ಬ ಸವರ್ಣಿ ಇರಲಿ, ಜಾತಿ ವಿಚಾರ ಒಂದು ವಿಷ ಭಾವನೆ ಏನು ಮನದಲ್ಲಿದೆ, ಇಂಥ ನನಗೂ ವೈಯಕ್ತಿಕವಾಗಿ ಬೇಜಾರು ಅಥವಾ ನೋವು ಇರತಕ್ಕಂಥ ವಿಚಾರ ಆಗಿದೆ ಇದು. ನಮ್ಮ ಸಮಾಜ ಇವತ್ತು ನಮ್ಮ ಮಹಾನುಭಾವರಾದ ಅಂಬೇಡ್ಕರ್ ಅವರು ಶೋಷಣೆಗೊಳಗಾದವರಿಗೆ ಮುಖ್ಯವಾಗಿ ಮೆಡಿಸಿನ್ ಅಂದರೆ ಶಿಕ್ಷಣ ಅಂಥೇಳಿ ಇದರಲ್ಲಿ ಸಾಕಷ್ಟು ಒಂದು ಒಳ್ಳೆ ವಿಚಾರಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಆ ಶಿಕ್ಷಣ ಪಡೆದು ಮುಂದೆ ಬರಬೇಕು, ಸಮಾನತೆ ಆಗಬೇಕು ಅನ್ನೋ ಒಂದು ಏನು ಆಶಯ ಅವ್ರದ್ದಾಗಿತ್ತು. ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆ ಅಥವಾ ನಮ್ಮ ಘನ ಸರ್ಕಾರ ಶಿಕ್ಷಣಕ್ಕೆ ಒತ್ತು ಕೊಟ್ಟಷ್ಟು ಇನ್ಯಾವುದಕ್ಕೂ ಕೊಡ್ತಾ ಇಲ್ಲ. ನಾವು ಖರ್ಚು ಮಾಡತಕ್ಕಂಥ ನೂರಾರು ಕೋಟಿ ಅನುದಾನದಲ್ಲಿ 75-85ರಷ್ಟು ಅನುದಾನ ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಖರ್ಚು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಶಶಿ ಸಾಳ್ವೆ, ನಾಗೇಶ್ ಕಾಮಶೆಟ್ಟಿ, ಬಸವರಾಜ್ ಡಾಕೆ, ಆರ್.ಜೆ. ಕಾಂಬ್ಳೆ, ಮನೋಹರ್ ಅಜನ್ಕಟ್ಟಿ, ಅಪ್ಪ ಸಾಹೇಬ್ ಕೆಂಗನ್ನವರ್, ಅಪ್ಪ ಸಾಹೇಬ್ ಮೆಲ್ಗೇರಿ ಸೇರಿದಂತೆ ಇನ್ನುಳಿದವರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.